ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನೋಡಿ ಅಂತೆ ಇವತ್ತು ನಾವು ಬೆಳಿಗ್ಗೆ ಒಂದು 10-10:30 ಗಂಟೆ ಆಗಿದೆ. ನಾವಿವತ್ತು ನವರಾತ್ರಿ ಪೂಜೆಯಾಗಿ ನಾವೀಗ ನಮ್ಮ ಕುಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಕುಲ ದೇವಸ್ಥಾನ ಮಕ್ಕಳು ಯಾರಿಲ್ಲ, ನಾವಿಬ್ಬರು ಮಾತ್ರ. ಹಾಗೆ ವೀಡಿಯೋ ತೆಗಿಲಿಕ್ಕೆಲ್ಲ ಮಕ್ಕಳೇ ಅಲ್ಲೆಲ್ಲ ಇಲ್ಲದ್ರೆ ಯಾವಾಗಲೂ ಮಕ್ಕಳೇ ವೀಡಿಯೋ ತೆಗೆದು ಹೆಚ್ಚಿನ ನನ್ನ ಹತ್ರ ಕೇಳ್ತಾ ಇದ್ರು, ನಿಮಗೆ ವೀಡಿಯೋ ತೆಗೆದು ಯಾರು ಅಂತ ಹೇಳಿ. ನನ್ನ ಮಕ್ಕಳೇ ಈಗ ನಂಗೆ ವೀಡಿಯೋ ತೆಗೆದು, ಅದಕ್ಕಾಗಿ ಬೇರೆ ಕ್ಯಾಮರಾದವರೆಲ್ಲ ಇಲ್ಲ. ನೋಡಿ, ನಾನೊಂದು ಸಣ್ಣ ರೀತಿಯಲ್ಲಿ ಒಂದು ಗಾರ್ಡನ್ ಸೆಟ್ ಮಾಡಿದ್ದೇನೆ. ಅದಕ್ಕೆ ಸ್ವಲ್ಪ ಕೆಲಸ ಬಾಕಿ ಉಂಟು. ಅದಕ್ಕೆ ನೋಡಿ ಅಂತೆ ಪೋಟಲೆಲ್ಲ ಅಲ್ಲಿ ಇಟ್ಟಿದ್ದೇನೆ. ಅಂದರೆ ಸಣ್ಣ, ಅಂದರೆ ಅದೊಂದು ಕೋಲಿಗೆ ಹಗ್ಗ ಎಲ್ಲ ಸುತ್ತಿ ಹಾಗೆ ಒಂದು ಸಣ್ಣ ಒಂದು ಗಾರ್ಡನ್ ಸಣ್ಣ ಒಂದು ಸೆಟ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಎಲ್ಲ ಅಲ್ಲಿ ಇಟ್ಟಿದ್ದೇನೆ. ಟೈಮ್ ಸಾಕಾಗೋದಿಲ್ಲ, ಆರಾಮ್ಸ್ ಮಾಡುವಂತ ಹೇಳಿ. ಹಾಗೆ ನೋಡಿ, ನಮ್ಮ ಅಡಿಕೆ ಸಸಿ ಎಲ್ಲ ತುಂಬ ಚೆಂದಾಗಿದೆ. ಮಳೆಗೆ ಒಳ್ಳೆ ಆಗಿದೆ ಅಡಿಕೆ ಸಸಿಗಳೆಲ್ಲ. ಕಳೆದ ಓಣಂ ಟೈಮಲ್ಲಿ, ಓಣಂ ವೆಕೇಷನಿಗೇನೋ ಅದು ಅಡಿಕೆ ಸಸಿ ನೆಟ್ಟಿದ್ದು. ಈಗ ಚೆಂದಾಗಿದೆ. ಹಾಗೆ ಈಗ ನಾವು ಹೊರಡ್ತಾ ಇದ್ದೇವೆ. ಇದೊಂದು ಹನುಮಾನ್ ಮಂದಿರ, ನಮ್ಮ ಮನೆಯ ಹತ್ತಿರದಲ್ಲೇ ಇರುವ ದೇವಸ್ಥಾನ ಇದು. ಹಾಗೆ ನಾನಂದರೆ ನಮ್ಮ ದೇವಸ್ಥಾನದ, ಅಂದರೆ ನಮ್ಮ ಕುಲ ದೇವಸ್ಥಾನದ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ. ಅಂದರೆ ಅದೀಗ ಹೊಸತು ಮಾಡ್ತಾ ಇದ್ದಾರೆ. ಹಳೆ ದೇವಸ್ಥಾನ ಮುರಿಯುವ ಒಂದು, ಅಂದರೆ ಮುರಿಯುವ ದನದಲ್ಲಿ ಕಟ್ಟಿ, ದನಕ್ಕೆ ಕಟ್ಟಿ ಅದು ಮುರಿತಾರಲ್ಲ, ಅದೆಲ್ಲ ನಾನು ವಿಡಿಯೋ ನಿಮ್ಮ ಮೊದಲೊಮ್ಮೆ ಪೋಸ್ಟ್ ಮಾಡಿದ್ದೆ. ನೀವು ಅದು ನೋಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋವನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ ಅಂತೆ ನಾವು ಹೋಗೋದು, ಅಲ್ಲಿ ಮುಟ್ಟೋದು, ಪೂಜೆ ಆಗೋದು. ಇದು ತಾತ್ಕಾಲಿಕ ಗರ್ಭಗುಡಿ ಮಾಡಿ ಪೂಜೆ ಮಾಡೋದು, ಮುಟ್ಟೋದು ಎಲ್ಲ ಕರೆಕ್ಟ್ ಟೈಮ್ ಆಗಿದೆ. ಹಾಗೆ ಮತ್ತು ಈಗ ದೇವಸ್ಥಾನ, ಅಂದರೆ ಈಗ ದೇವಸ್ಥಾನ ಅರ್ಧ ಕೆಲಸ ಆಗಿದೆ. ಈಗ ಬೇಗ ಇರ್ಬೋದು, ಬ್ರಹ್ಮಕಲಶ ಬೇಗ ಇರ್ಬೋದು. ಹಾಗೆ ಮತ್ತು ಪೂಜೆ ಪ್ರಸಾದ ಎಲ್ಲ ತೆಗೆದು ಸ್ವಲ್ಪ ಹೊತ್ತು ಅಲ್ಲಿ ಆರಾಮ್ಸೆ ಕೂತು ಎಲ್ಲರ ಹತ್ರ ಒಂದು ಮಾತಾಡಿ ಮತ್ತು ನಾವು ಅಲ್ಲಿಂದ ಮನೆಗೆ. ಇವತ್ತು ಇಷ್ಟೇ ಇರೋದು ಈ ವಿಡಿಯೋ. ಥ್ಯಾಂಕ್ ಯು. ನೋಡಿ ಅಂತೆ ನನ್ನ ದೇವಸ್ಥಾನ ಇಷ್ಟು ಕೆಲಸ ಆಗಿದೆ. ಈಗ ಇಲ್ಲಿ ಕೆಲಸ ಎಲ್ಲ ಆಗ್ತಾ ಉಂಟು. ಈಗ ಹಾಗೆ ನವರಾತ್ರಿ ಪೂಜೆ ಆಗಿದ್ದರಿಂದ ಸ್ವಲ್ಪ ಕೆಲಸ ನಿಲ್ಲಿಸಿದ್ದಾರೆ. ಓಕೆ, ಥ್ಯಾಂಕ್ ಯು, ಬಾಯ್.